ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಥೆಯ ಆರಂಭದಲ್ಲಿ ಯಾನ್ನ ನೋಡ್ತೀವಿ. ಯಾಶ್ ಗ್ರೂಪ್ನ CEO ಇವರೇ ಈ ಕಥೆಯ ನಾಯಕ. ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ಬಾಹು ನೋಡೋದಿಕ್ಕೆ ತುಂಬಾ ಕ್ಯೂಟ್ ಆಗಿರ್ತಾನೆ. ಅವ್ರ ತಂದೆ ರೀತಿಲೇ ಸೇಮ್ ಡ್ರೆಸ್ ಮಾಡ್ಕೋತಿರ್ತಾನೆ. ಇದಾದ್ಮೇಲೆ ಹ್ಯಾನ್ ನ ಒಂದು ಇವೆಂಟ್ ಅಲ್ಲಿ ನೋಡ್ತೀವಿ. ಪ್ರೆಸೆಂಟೇಶನ್ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಪ್ರೆಸೆಂಟೇಶನ್ ಕೊಡೋದಕ್ಕಿಂತ ಮೊದಲು ಅಲ್ಲಿದ್ದ ಒಬ್ಬ ರಿಪೋರ್ಟರ್ ಕೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ರೂಮರ್ ಸ್ಪ್ರೆಡ್ ಆಗ್ತಿದೆ, ನೀವು ನಿಮ್ ಸೆಕ್ರೆಟರಿನ ಮದ್ವೆ ಆಗಿ ನಿಮ್ಗೆ ಒಬ್ಬ ಮಗ ಕೂಡ ಇದ್ದಾನೆ ಅಂತ. ಅವ್ರ ಮಾತ್ ಕೇಳಿ ಯಾನ್ಗೆ ತುಂಬಾನೇ ಕೋಪ ಬರುತ್ತೆ. ಅವ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾನೆ, ಈಗ ತಾನೇ ನನ್ ಮಗನ್ ರಿಜಿಸ್ಟ್ರೇಷನ್ ಆಗಿದೆ, ಅಷ್ಟ್ರಲ್ಲೇ ನನ್ನ ಹೆಂಡತಿನ ಸೆಕ್ರೆಟರಿ ಅಂತ ಹೇಳೋದಿಕ್ ಹೋಗ್ಬೇಡಿ. ಮತ್ತೊಂದ್ ಕಡೆ ಯೂನ ನೋಡ್ತೀವಿ. ಝಾಂಗ್ ಅವನ್ ಗರ್ಲ್ ಫ್ರೆಂಡ್ ಜೊತೆ ಕೂತಿರ್ತಾಳೆ. ಯು ಸೈಕಾಲಜಿ ಡಾಕ್ಟರ್. ಝಾಂಗ್ ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ ಝಾಂಗ್ ನ ಎರಡನೇ ಗರ್ಲ್ ಫ್ರೆಂಡ್ ಗೆ ಹೇಳ್ತಾಳೆ, ನಾನು ಇವನಿಗಾಗಿ ತುಂಬಾ ಮಾಡಿದೀನಿ, ಹೈಯರ್ ಸ್ಟಡೀಸ್ಗಾಗಿ ಅಬ್ರಾಡ್ ಕೂಡ ಕಳಿಸ್ದೆ, ಆದ್ರೆ ಇವನು ನನಗೆ ಮೋಸ ಮಾಡ್ದ, ಇವನನ್ನ ನೀನೇ ಸಂಭಾಳಿಸ್ಕೊ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಬಾಹು ಆಫೀಸ್ ನಲ್ಲಿ ಸಾಮಾನನ್ನೆಲ್ಲ ಆ ಕಡೆ ಈ ಕಡೆ ಬಿಸಾಕ್ತಿರ್ತಾನೆ. ಆಗ ಸೆಕ್ರೆಟರಿ ಹೇಳ್ತಾರೆ, ನಿಮ್ ತಂದೆ ಮೀಟಿಂಗ್ ಅಲ್ಲಿ ಇದ್ದಾರೆ, ಆದಷ್ಟು ಬೇಗ ಬರ್ತಾರೆ. ಆದ್ರೆ ಬಾಹು ಅವ್ರ ಮಾತನ್ನ ಕೇಳ್ದಲೆ ಸಾಮಾನನ್ನೆಲ್ಲ ಬಿಸಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಹ್ಯಾನ್ ಬಂದು ಅವನಿಗೆ ಬೈತಾನೆ. ಬಾಹುಗೆ ಸೈಕಾಲಜಿ ಡಿಸೀಸ್ ಇರುತ್ತೆ, ಅವನು ಮಾತಾಡೋದಿಕ್ ಆಗ್ತಿರಲ್ಲ. ಬಾಹುನ ನೋಡ್ಕೊಳ್ಳೋದಿಕ್ಕೆ ಅಂತ ಬಂದ ಡಾಕ್ಟರ್ಸ್ ಎಲ್ಲ ರಿಸೈನ್ ಮಾಡ್ತಾರೆ, ಯಾಕಂದ್ರೆ ಅವನನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಆಗಿರಲ್ಲ. ಇದ್ರಿಂದ ಯಾನು ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾವುದೇ ಡಾಕ್ಟರ್ ಕೂಡ ಬಾಹುಗೆ ಟ್ರೀಟ್ಮೆಂಟ್ ಮಾಡೋದಿಕ್ಕೆ ತಯಾರಿರಲ್ಲ. ಅದ್ರಿಂದ ಯಾನ್ ಬಾಹುನ ಅವ್ರ ಜೊತೆಲೆ ಇಟ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಯೂನ ನೋಡ್ತೀವಿ. ಅವಳ ಫ್ರೆಂಡ್ ರೂ ಜೊತೆ ಹೊರ್ಗಡೆ ಬಂದಿರ್ತಾಳೆ. ಅವಳು ಹೇಳ್ತಾಳೆ, ಬ್ರೇಕಪ್ ಆದ್ರೆ ಹುಡುಗಿರು ಕೂತ್ಕೊಂಡು ಅಳ್ತಾರೆ, ಆದ್ರೆ ನೀನು ಡ್ರಿಂಕ್ಸ್ ಮಾಡ್ತಿದ್ಯಾ, ಡ್ಯಾನ್ಸ್ ಮಾಡ್ತಿದ್ಯಾ, ನೀನು ತುಂಬಾನೇ ಡಿಫ್ರೆಂಟ್ ಅಂತ ಹೇಳಿ ಅವಳ ಫೋನ್ ನೋಡಿ ಯೂಗೆ ಹೇಳ್ತಾಳೆ, ಜಿಯಾಂಗ್ಗೆ ಆಸ್ ಗ್ರೂಪ್ ಕಡೆಯಿಂದ ಔಟ್ ಸ್ಟ್ಯಾಂಡಿಂಗ್ ಯೂತ್ ಅವಾರ್ಡ್ ಸಿಗ್ತಿದೆ. ಆಗ ಯು ಕೇಳ್ತಾಳೆ, ಇದ್ಯಾವ ಅವಾರ್ಡ್, ಫಸ್ಟ್ ಕ್ಲಾಸ್ ಚೀಟಿಂಗ್ ಅವಾರ್ಡ್. ಆಗ ರೂ ಹೇಳ್ತಾರೆ, ಆಗಲ್ಲ, ಅಕಾಡೆಮಿ ರಿಸರ್ಚ್ ಅವಾರ್ಡ್ ಸಿಗ್ತಿದೆ. ಅದನ್ನ ಕೇಳಿ ಯು ಶಾಕ್ ಆಗಿ ಹೇಳ್ತಾಳೆ, 90% ರಿಸರ್ಚ್ ನಾನೇ ಮಾಡಿದ್ದೆ. ಆಗ ರೂ ಹೇಳ್ತಾಳೆ, ಆಗಿದ್ರೆ ನೀನು ಇಲ್ಲೇನ್ ಮಾಡ್ತಿದ್ಯಾ, ಝಾಂಗ್ ಎಲ್ಲ ಕ್ರೆಡಿಟ್ನು ಅವನೊಬ್ನೇ ತಗೋತಿದ್ದಾನೆ. ಯು ಝಾಂಗ್ಗೆ ರಿವೆನ್ಸ್ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಮತ್ತೊಂದ್ ಕಡೆ ಯಾನ್ ಲೈವಿಗೆ ಬಂದಿರ್ತಾರೆ. ಬಾಹು ಕೂಡ ಪಕ್ಕದಲ್ಲೇ ಕೂತಿರ್ತಾನೆ. ಅವ್ರ ತಂದೆ ಬ್ಯುಸಿ ಆಗಿರೋದನ್ನ ನೋಡಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಲಿಫ್ಟ್ ಅಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾನೆ. ಯಾನ್ ಪಕ್ಕದಲ್ಲಿ ಬಾಹು ಇಲ್ಲದೆ ಇರೋದನ್ನ ನೋಡಿ ಅವನನ್ನ ಆ ಕಡೆ ಈ ಕಡೆ ಹುಡ್ಕೋದಿಕ್ಕೆ ಅಂತ ಹೋಗ್ತಾನೆ. ಬಾಹು ಅವ್ರ ತಂದೆ ಪೋಸ್ಟರ್ ನ ನೋಡಿ ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿ ನೋಡ್ತಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಸ್ಟಾಪ್ ಬಂದು ಮಾತಾಡ್ಸೋದಿಕ್ಕೆ ಶುರು ಮಾಡ್ತಾರೆ. ಬಾಹು ಒಂದೇ ಸಾರಿ ಅಷ್ಟು ಜನನ ನೋಡಿ ಜೋರಾಗಿ ಕೂಗ್ತಾ ಅಲ್ಲಿಂದ ಓಡೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಒಂದು ಟ್ರಾಲಿ ಬರುತ್ತೆ, ಅವನ್ ಮೇಲೆ ಬೀಳೋದಿಕ್ಕೆ ಅಂತ ಹೋಗುತ್ತೆ. ಅದೇ ಸಮಯಕ್ಕೆ ಯು ಬಂದು ಅವನನ್ನ ಸೇವ್ ಮಾಡ್ತಾಳೆ. ಅವನ ಹತ್ರ ಇದ್ದ ಕಾರ್ಡ್ಗಳ ಸಹಾಯದಿಂದ ಮಾತಾಡ್ತಾಳೆ. ಬಾಹು ಹೆಸರು ಕೂಡ ತಿಳ್ಕೊತಾಳೆ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಅವನಿಗಾಗಿ ಹ್ಯಾಂಡ್ ಕರ್ಚಿ ಪಂಪ್ಕಿನ್ ನ ಗಿಫ್ಟ್ ಆಗಿ ಕೊಡ್ತಾಳೆ. ಬಾಹುನ ಕರ್ಕೊಂಡೋಗೋದಿಕ್ಕೆ ಅಂತ ಸೆಕ್ರೆಟರಿ ಬರ್ತಾರೆ. ಆಗ ಯು ಹೇಳ್ತಾಳೆ, ಇವ್ರ ತಂದೆಗೆ ಇವನನ್ನ ಸರಿಯಾಗಿ ನೋಡ್ಕೊಳ್ಳೋದಿಕ್ಕೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಯಾನ್ ಬಾಹುನ ಹುಡುಕ್ತಾ ಒಂದು ರೂಮ್ ಹತ್ರ ನಿಂತಿರ್ತಾನೆ. ಯು ಬರ್ತಿರ್ಬೇಕಾದ್ರೆ ಯಾನ್ ನ ನೋಡಿ ಜಿಯಾಂಗ್ ಅಂತ ತಿಳ್ಕೊಂಡು ರೂಮ್ ಒಳಗಡೆ ತಳ್ತಾಳೆ. ರೂಮ್ ಒಳಗಡೆ ಕತ್ಲೆ ಇರೋದ್ರಿಂದ ಅವನ್ ಮುಖ ಅವಳಿಗೆ ಕಾಣಿಸೋದಿಲ್ಲ. ಅವನ್ಗೆ ಹೊಡಿತಾ ಹೇಳ್ತಾಳೆ, ನಾನು ಈ ರಿಸರ್ಚ್ಗಾಗಿ ತುಂಬಾನೇ ಕಷ್ಟಪಟ್ಟಿದ್ದೀನಿ, ಆದ್ರೆ ಅದನ್ನ ಪ್ರೂವ್ ಮಾಡೋದಿಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇಲ್ಲ, ಅದಕ್ಕೆ ನೀನು ಎಲ್ಲಾ ಕ್ರೆಡಿಟ್ನು ನೀನೊಬ್ನೇ ತಗೋತಿದ್ಯಾ, ನಾನಿವತ್ತು ನಿನ್ನ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಯಾನ್ ಅವಳು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡು ಲೈಟ್ ಆನ್ ಮಾಡ್ತಾನೆ. ಆಗ ಯು ಅವನ್ ಮುಖನ ನೋಡಿ ಕೇಳ್ತಾಳೆ, ನೀನ್ ಯಾರು? ಆಗ ಯಾನ್ ಹೇಳ್ತಾನೆ, ಹೊಡೆಯೋದಿಕ್ಕಿಂತ ಮೊದಲು ನೀನ್ ಯಾಕೆ ನೋಡ್ಲಿಲ್ಲ ಅಂತ ಕೇಳ್ತಾನೆ. ಯು ಹಿಂದೆ ತಿರ್ಗಿ ನೋಡೋದಿಕ್ಕೆ ಅಂತ ಹೋಗ್ತಾಳೆ. ಅವಳು ಕೂದ್ಲು ಯಾನ್ ಟೈಗೆ ಸಿಕ್ಕಾಕೊಂಡಿರುತ್ತೆ. ಇಬ್ರು ಕೂಡ ಬೆಡ್ ಮೇಲೆ ಬಿದ್ದೋಗ್ತಾರೆ. ತುಂಬಾನೇ ಕ್ಲೋಸ್ ಆಗಿ ಒಬ್ರು ಮುಖನ ಒಬ್ರು ನೋಡ್ತಿರ್ಬೇಕಾದ್ರೆ ಯಾನ್ ಅವ್ರ ಫೋನ್ ಇಂದ ಲೈವಿಗೆ ಬಂದಿರ್ತಾರಲ್ವಾ, ಈ ಸೀನ್ ಕೂಡ ಅದರಲ್ಲಿ ಹ್ಯಾಡ್ ಆಗುತ್ತೆ. ಇದಾದ್ಮೇಲೆ ಯು ಕತ್ರಿಯಿಂದ ಸಿಕ್ಕಾಕೊಂಡಿದ್ದ ಅವಳ ಕೂದಲನ್ನ ಕಟ್ ಮಾಡಿ ಯಾನ್ಗೆ ಸಾರಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಬರ್ತಿರ್ಬೇಕಾದ್ರೆ ಅವಳ ದೃಷ್ಟಿ ಜಿಯಾಂಗ್ ಮೇಲ್ ಬೀಳುತ್ತೆ. ಅವನ್ ಗರ್ಲ್ ಫ್ರೆಂಡ್ ಜೊತೆ ಅಲ್ಲಿಗೆ ಬಂದಿರ್ತಾನೆ. ಯಾನ್ ಜಿಯಾಂಗ್ಗೆ ಅವಾರ್ಡ್ ಕೊಡ್ಬೇಕಾಗಿರುತ್ತೆ. ಯು ಅವನನ್ನ ಇಗ್ನೋರ್ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಅವಾರ್ಡ್ ಫಂಕ್ಷನ್ ನೋಡ್ತೀವಿ.
ಯಾನ್ ಜಿಯಾಂಗ್ ಹೆಸರನ್ನ ಅನೌನ್ಸ್ ಮಾಡಬೇಕಾಗಿರುತ್ತೆ. ಆಗ ಅವನಿಗೆ ಯು ಹೇಳಿದ ಮಾತು ನೆನಪಾಗುತ್ತೆ. ಆಗ ಅವನಿಗೆ ಅರ್ಥ ಆಗುತ್ತೆ ಈ ಅವಾರ್ಡ್ನ ತಗೊಳ್ಳೋ ರೈಟ್ಸ್ ಇರೋದು ಜಿಯಾಂಗ್ ಅಲ್ಲ ಯುಗೆ ಅಂತ. ಅದರಿಂದ ಯಾರ ಹೆಸರನ್ನು ಕೂಡ ಅನೌನ್ಸ್ ಮಾಡಲ್ಲ. ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಎಲ್ರು ಕೂಡ ಹ್ಯಾನ್ ಬಗ್ಗೆ ಗಾಸಿಪ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಾತ್ರಿ ಯಾನ್ ಸೈಕಾಲಜಿ ರೆಸ್ಯೂಮ್ ನ ಚೆಕ್ ಮಾಡ್ತಿರ್ತಾರೆ. ಅವ್ರ ಸೆಕ್ರೆಟರಿ ಬಾಹುಗಾಗಿ ಚಾಯ್ಸ್ ಮಾಡಿರ್ತಾರೆ. ಆ ಸೈಕಾಲಜಿ ಡಾಕ್ಟರ್ ಬೇರೆ ಯಾರು ಅಲ್ಲ ಯು ಆಗಿರ್ತಾಳೆ. ಅವಳ ಫೋಟೋನ ನೋಡ್ತಿದ್ದಾಕೆ ಡಸ್ಟ್ಬಿನ್ ಹಾಕ್ತಾನೆ. ಅವನ ಮಗನ ಹತ್ರ ಬಂದು ಮಲ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾಳೆ. ಆದ್ರೆ ಯು ಕೊಟ್ಟಿದ್ದ ಹ್ಯಾಂಡ್ ಕರ್ಚಿಪ್ ನ ಸ್ಮೆಲ್ ಮಾಡ್ತಿರ್ತಾನೆ. ಅವನ್ಗನ್ಸುತ್ತೆ ಅವನಿಗೆ ಪರಿಚಯ ಇರೋರು ಅಂತ. ಯಾನ್ ಮಲ್ಕೊಂಡಿರ್ಬೇಕಾದ್ರೆ ಅವನಿಗೆ ಕನ್ಸ್ ಬೀಳುತ್ತೆ. ಆಕ್ಸಿಡೆಂಟ್ ಆಗಿರುತ್ತೆ. ಅವನ ಮಗುನ ಯಾವ್ದೋ ಹುಡುಗಿ ಎತ್ಕೊಂಡು ಹೋಗ್ತಿರ್ತಾಳೆ. ಯಾನ್ ಕೈ ಮಾಡಿ ಕರಿತಾನೆ. ಆದ್ರೆ ಹುಡುಗಿ ನೋಡೋದಿಲ್ಲ. ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಹ್ಯಾನ್ ಫ್ರೆಂಡು ಫ್ಯಾಂಗ್ ಅವನ ಹತ್ರ ಬಂದು ಫೋಟೋನ ತೋರಿಸಿ ಈ ಹುಡುಗಿ ಯಾರು ಅಂತ ಕೇಳ್ತಾನೆ. ಆಗ ಯಾನ್ ಹೇಳ್ತಾನೆ ಈ ಹುಡುಗಿ ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ. ಆದ್ರೆ ನನ್ನಿಂದ ಇವಳನ್ನ ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿ ಡಸ್ಟ್ಬಿನ್ ನಲ್ಲಿ ಇದ್ದ ರೆಸ್ಯೂಮ್ ನ ಡಿಸ್ಟ್ರಾಯ್ ಮಾಡೋದಿಕ್ಕೆ ಹೇಳ್ತಾನೆ. ಅವನ ಫ್ರೆಂಡು ಅವನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾನೆ. ಯಾನ್ ಅವನನ್ನ ಅಲ್ಲಿಂದ ಹೋಗೋದಕ್ಕೆ ಕೇಳಿ ಆ ಫೈಲನ್ನ ಅವನೇ ಡಿಸ್ಟ್ರಾಯ್ ಮಾಡ್ತಾನೆ. ಮತ್ತೊಂದ್ ಕಡೆ ರು ಯುಗೆ ಆ ಪೋಸ್ಟ್ ನ ತೋರಿಸ್ತಾಳೆ. ಯಾರೋ ಅವ್ರ ಅಕೌಂಟ್ ಅಲ್ಲಿ ಆ ಪೋಸ್ಟ್ ನ ವೈರಲ್ ಮಾಡಿರ್ತಾರೆ. ಅದನ್ನ ಯು ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಯಾನ್ ಯಾವ್ದೋ ಹುಡ್ಗಿನ ಡೇಟ್ ಮಾಡ್ತಿದ್ದಾರೆ ಅಂತ ಮಾತಾಡೋದಕ್ಕೆ ಶುರು ಮಾಡಿರ್ತಾರೆ. ನೆಕ್ಸ್ಟ್ ಯಾನ್ ಬಾಹುನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರ್ತಾರೆ. ಅದೇ ಹಾಸ್ಪಿಟಲ್ ನಲ್ಲಿ ಯು ಕೂಡ ವರ್ಕ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಬಾವು ಕೂಗಾಡೋದು ಕೇಳಿಸುತ್ತೆ. ಯು ರೂಮ್ ಒಳಗಡೆ ಹೋಗಿ ನೋಡ್ತಾಳೆ. ಅಲ್ಲೇ ಇದ್ದ ನರ್ಸ್ಗೆ ಬಾಹುನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಯು ಬಾಹುನ ನೋಡಿ ಮಾತಾಡ್ಸೋದಕ್ಕೆ ಶುರು ಮಾಡ್ತಾಳೆ. ಬಾಹು ಕೂಗಾಡೋದನ್ನ ನಿಲ್ಸಿ ತುಂಬಾ ಚೆನ್ನಾಗಿ ಅವಳ ಜೊತೆ ಕೋಆಪರೇಷನ್ ಮಾಡ್ತಾನೆ. ಇದಾದ್ಮೇಲೆ ಒಬ್ಬ ಹುಡುಗಿ ಬಾಹು ಹತ್ರ ಬಂದು ಮಾತಾಡ್ತಾ ಅವನನ್ನ ಫ್ರೆಂಡ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾಳೆ. ಆದ್ರೆ ಬಾಹು ತುಂಬಾನೇ ಸೈಲೆಂಟ್ ಆಗಿ ಕೂತಿರ್ತಾನೆ. ಅಲ್ಲಿಗೆ ಒಬ್ಬ ಹುಡುಗಿ ಬಂದು ಅವನನ್ನ ಮಾತಾಡಿಸ್ತಾಳೆ. ಆದ್ರೆ ಬಾಹು ತುಂಬಾನೇ ಸೈಲೆಂಟ್ ಆಗಿ ಕೂತಿರ್ತಾನೆ. ಅಲ್ಲಿಗೆ ಯು ಬಂದು ಆ ಹುಡುಗಿನ ದೂರ ಹೋಗೋದಿಕ್ಕೆ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಯಾನ್ ಬರ್ತಾನೆ. ಬಾಹುಗೆ ಆಂಟಿ ಅಂತ ಕರಿಬೇಡ ಅಂತ ಹೇಳಿ ಅವಳನ್ನ ದೂರ ಹೋಗಿ ಅಂತ ಹೇಳಿ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ಕೋತಾರೆ. ಇಬ್ರು ಕೂಡ ಶಾಕ್ ಆಗ್ತಾರೆ. ಆಗ ಯಾನ್ ಹೇಳ್ತಾನೆ ನೀನ ಆ ವಿಡಿಯೋ ಇಂದಾಗಿ ನನ್ನ ಕಂಪ್ನಿಗೆ ತುಂಬಾನೇ ಲಾಸ್ ಆಗಿದೆ ಅಂತ ಹೇಳಿ ವಿಡಿಯೋ ವಿಷಯಕ್ಕೆ ಯುನ ಬ್ಲೇಮ್ ಮಾಡ್ತಾನೆ. ಆಗ ಅವಳು ಹೇಳ್ತಾಳೆ ಲಾಸು ನೀನೊಬ್ಬನ್ಗೆ ಆಗಿಲ್ಲ ನನಗೂ ಕೂಡ ಆಗಿದೆ. ನಿಮ್ಮಿಂದಾಗಿ ನನ್ನ ಕೂದಲನ್ನ ಕಟ್ ಮಾಡ್ಕೋಬೇಕಾಗಿ ಬಂತು. ಯಾನ್ ಅವಳ ಮಾತನ್ನ ಕೇಳಿ ಅವಳ ಜಾಬ್ ಒಳಗಡೆ ಅಮೌಂಟನ್ನ ಇಟ್ಟು ಬಾಹುನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾನೆ ಇನ್ನೊಂದ್ಸಾರಿ ಇಂಥ ಆಂಟಿಯಿಂದ ದೂರ ಇರ್ಬೇಕು ಅಂತ ಹೇಳಿ ಅವ್ರು ಹೋಗ್ತಿರ್ಬೇಕಾದ್ರೆ ಬಾಹು ದಾರಿನಲ್ಲಿ ಯು ಫೋಟೋ ಕಡೆ ಕೈ ಮಾಡಿ ತೋರಿಸ್ತಾನೆ. ಅವಳು ಕೊಟ್ಟಿದ್ದ ಹ್ಯಾಂಡ್ ಕರ್ಚಿಪ್ ನ ಸ್ಮೆಲ್ ಮಾಡಿ ಜೊತೆಗೆ ಒಂದ್ ಕಾರ್ಡ್ ಅನ್ನು ಕೂಡ ತಗೊಂಡು ತೋರಿಸ್ತಾನೆ. ಬಾಹು ಯಾನ್ಗೆ ಏನ್ ಹೇಳಿರ್ತಾನೆ ಅಂದ್ರೆ ಆ ಹ್ಯಾಂಡ್ ಕರ್ಚಿಪ್ ನ ಯುನೇ ಅವನಿಗೆ ಕೊಟ್ಟಿದ್ದು ಅಂತ ಹೇಳ್ತಾನೆ. ಬಾಹು ಮಾತನ್ನ ಯಾನ್ ಅರ್ಥ ಮಾಡ್ಕೋತಾನೆ. ಈಗ ರಾತ್ರಿ ಆಗಿರುತ್ತೆ. ಬಾಹು ಯು ಸ್ಕೆಚ್ ನ ಬಿಡಿಸಿ ಅವ್ರ ತಂದೆಗೆ ತೋರಿಸ್ತಾನೆ. ಯಾನ್ಗೆ ಅರ್ಥ ಆಗುತ್ತೆ ಬಾಹುಗೆ ಡಾಕ್ಟರ್ ಆಗಿ ಯು ಅವನ ಮನೆಗೆ ಬರ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆಕ್ರೆಟರಿಗೆ ಹೇಳ್ತಾನೆ ಯು ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಹೇಳಿ ಅವ್ನು ಹೇಳ್ತಾನೆ ಮೊದಲನೇ ಸಾರಿ ಬಾಹುನ ಇಂತ ಸ್ಟ್ರೇಂಜರ್ ಪರ್ಸನ್ ಜೊತೆ ಕ್ಲೋಸ್ ಆಗಿರೋದನ್ನ ನೋಡಿದ್ದು. ಇದಾದ್ಮೇಲೆ ಯಾನ್ ಫ್ಯಾಂಗ್ ಜೊತೆ ಕೂತ್ಕೊಂಡು ಯು ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ತಿರ್ತಾನೆ. ಇವರಿಬ್ರಿಗೂ ಈ ವಿಷಯದಲ್ಲಿ ತುಂಬಾನೇ ಕ್ಯೂರಿಯಸ್ ಆಗಿರ್ತಾರೆ. ಯಾಕಂದ್ರೆ ಬಾಹು ಯುನಲ್ಲಿ ಅಂತ ವಿಶೇಷತೆ ಏನ್ ನೋಡ್ದ ಅಂತ. ಯಾನ್ ಫ್ಯಾಂಗ್ಗೆ ಹೇಳ್ತಾನೆ ಆ ಹುಡುಗಿನಲ್ಲಿ ಏನೋ ಒಂದ್ ವಿಶೇಷತೆ ಇದೆ ಅಂತ ಹೇಳಿ ಬಾಹು ಹತ್ರ ಬಂದು ಹೇಳ್ತಾನೆ ನನ್ ಮಗನ್ಗಿಂತ ನನ್ಗೆ ಬೇರೆ ಯಾವ್ದು ಕೂಡ ಹೆಚ್ಚಲ್ಲ. ನೆಕ್ಸ್ಟ್ ಡೇ ಫಾಂಗ್ಗೆ ಒಂದು ಐಡಿಯಾ ಬರುತ್ತೆ ಯುಗೆ ಮೇಲ್ ಮಾಡ್ಬೇಕು ಅಂತ. ಆದ್ರೆ ಯಾನ್ ಅವನನ್ನ ತಡಿತಾನೆ. ಆದ್ರೆ ಫಾಂಗ್ ಯಾನ್ ಮಾತನ್ನ ಕೇಳ್ದಲೆ ಯುಗೆ ಮೇಲ್ ನ ಸೆಂಡ್ ಮಾಡ್ತಾನೆ. ಆದ್ರೆ ಯು ಆ ಮೇಲನ್ನ ನೋಡು ಕೂಡ ಅದಕ್ಕೆ ರಿಪ್ಲೈ ಮಾಡಲ್ಲ. ಯಾನೇ ಖುದ್ದಾಗಿ ಯುಗೆ ಕಾಲ್ ಮಾಡಿ ಅವನ ಕಂಪ್ನಿಗೆ ಬರೋದಕ್ಕೆ ಹೇಳ್ತಾನೆ. ಯು ಅನ್ಕೋತಾಳೆ ಯಾರೋ ಅವಳ ಜೊತೆ ಫ್ರಾಡ್ ಮಾಡ್ತಿದ್ದಾರೆ ಅಂತ ಹೇಳಿ ಫ್ರಾಡ್ ಕಾಲ್ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಯಾನ್ ಹಾಸ್ಪಿಟಲ್ಗೆ ಬಂದು ಯುನ ಮೀಟ್ ಮಾಡಿ ಅವಳಿಗೆ ದುಡ್ಡು ಆಫರ್ ಮಾಡಿ ಹೇಳ್ತಾನೆ ಅವನ್ ಪರ್ಸನಲ್ ಡಾಕ್ಟರ್ ಆಗಿ ಇರೋದಕ್ಕೆ. ಆದ್ರೆ ಯು ಅವನ ಆಫರ್ ನ ರಿಜೆಕ್ಟ್ ಮಾಡ್ತಾಳೆ. ಅವಳು ಹೇಳ್ತಾಳೆ ನಾನು ಫುಲ್ ಟೈಮ್ ಡಾಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ, ನಿಮ್ ಪರ್ಸನಲ್ ಡಾಕ್ಟರ್ ಆಗಿರೋದಕ್ಕೆ ಆಗೋದಿಲ್ಲ, ಅಮೌಂಟ್ ಇಂದ ಎಲ್ಲಾನು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಯಾನ್ ಅವಳನ್ನ ತುಂಬಾನೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಒಪ್ಕೊಳ್ಳೋದಿಲ್ಲ. ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾಳೆ. ಯಾನ್ ಡಿಸಪಾಯಿಂಟ್ ಆಗಿ ಮನೆಗೆ ಬರ್ತಾನೆ.
ಫಾಂಗ್ಗೆ ಎಲ್ಲ ವಿಷಯನೂ ಹೇಳ್ತಾನೆ. ಆಗ ಫಾಂಗ್ ಹೇಳ್ತಾನೆ, ಆ ಹುಡುಗಿ ಆರ್ಡಿನರಿ ಹುಡುಗಿ ಅಲ್ಲ ಅನ್ಸುತ್ತೆ, ಅವಳನ್ನ ಬೇರೆ ರೀತಿಲೇ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ ಯಾನ್ಗೆ ಕೆಲವೊಂದು ಐಡಿಯಾ ಕೊಡ್ತಾನೆ. ಯುಗೆ ಒಂದಷ್ಟು ಗಿಫ್ಟ್ ನ ಕಳಿಸ್ತಾನೆ. ಆದ್ರೆ ಅದನ್ನ ಅವಳು ರಿಜೆಕ್ಟ್ ಮಾಡ್ತಾಳೆ. ಮೊದಲನೇ ಐಡಿಯಾ ಫ್ಲಾಪ್ ಆಗುತ್ತೆ. ಯಾನ್ ಯುನ ಫಾಲೋ ಮಾಡ್ಕೊಂಡು ಬರ್ತಾನೆ. ಬೈಕ್ ನಿಲ್ಸೋದಿಕ್ಕೆ ಹೇಳ್ತಾನೆ. ಯು ಹಿಂದೆ ತಿರ್ಗಿ ನೋಡ್ತಾಳೆ. ಆದ್ರೂ ಕೂಡ ಬೈಕ್ ನ ನಿಲ್ಲಿಸ್ತಲೇ ಅವನ್ ಕಣ್ ತಪ್ಸಿ ಮನೆ ಹತ್ರ ಬರ್ತಾಳೆ. ಅಷ್ಟರಲ್ಲಾಗ್ಲೇ ಯಾನ್ ಯು ಮನೆ ಹತ್ರ ಬಂದಿರ್ತಾನೆ. ಅವಳು ಕೇಳ್ತಾಳೆ, ನನ್ ಮನೆ ಅಡ್ರೆಸ್ ನಿನ್ಗೆ ಗೊತ್ತಾಯ್ತು? ಆಗ ಯಾನ್ ಹೇಳ್ತಾನೆ, ನಿನ್ ರೆಸ್ಯೂಮಿಂದ. ಅಷ್ಟರಲ್ಲಿ ಯಾರೋ ಒಬ್ಬ ಹುಡುಗಿ ಜೋರಾಗಿ ಕಿರಿಚ್ತಾ ಇದ್ದ ಸೌಂಡ್ ಕೇಳಿಸುತ್ತೆ. ಅವಳನ್ನ ಸೇವ್ ಮಾಡೋದಿಕ್ಕೆ ಅಂತ ಯು ಹೋಗ್ತಾಳೆ. ಕೆಲವೊಬ್ಬ ವ್ಯಕ್ತಿಗಳು ಆ ಹುಡುಗಿನ ರೇಗಿಸ್ತಿರ್ಬೇಕಾದ್ರೆ ಯು ಅವಳನ್ನ ಬಚಾವ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಅವಳಿಂದಲೇ ಯಾನ್ ಕೂಡ ಬಂದು ಆ ಹುಡುಗರಿಗೆ ಚೆನ್ನಾಗಿ ಹೊಡೆದು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಆಗ ಅವನ ಕೈಗೆ ಸ್ವಲ್ಪ ಗಾಯ ಕೂಡ ಆಗಿರುತ್ತೆ. ಯು ಅವನ ಗಾಯಕ್ಕೆ ಪ್ಲಾಸ್ಟರ್ ನ ಅಂಟಿಸಿ ಅವನಿಗೆ ತಿನ್ನೋದಿಕ್ಕೆ ಲಾಲಿಪಾಪ್ ನ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಯಾನ್ ಆಫೀಸಲ್ಲಿ ಮೀಟಿಂಗ್ ನಡೀತಾ ಇರುತ್ತೆ. ಅವನು ಫೋನಲ್ಲಿ ಕೇಕ್ ಚೆಕ್ ಮಾಡ್ತಾನೆ. ಅವನು ಅನ್ಕೋತಾನೆ, ಯುಗೆ ಈ ಕೇಕು ಇಷ್ಟ ಆಗಬಹುದು ಅಂತ ಹೇಳಿ ಮನೆಗೆ ಬಂದು ಅವನ ಕೈಯಾರ ಕೇಕನ್ನ ಪ್ರಿಪೇರ್ ಮಾಡಿ ಕೇಕ್ ಮೇಲೆ ಯು ಚಿತ್ರನ ಬಿಡಿಸಿ ಬಾಹು ಜೊತೆ ಕೇಕ್ ತಗೊಂಡು ಹಾಸ್ಪಿಟಲ್ ಬರ್ತಾನೆ. ಯುಗೆ ಆ ಕೇಕ್ ಮೇಲಿರೋ ಚಿತ್ರ ತುಂಬಾನೇ ಇಷ್ಟ ಆಗುತ್ತೆ. ಸ್ಮೈಲ್ ಮಾಡ್ತಾಳೆ. ಇದಾದ್ಮೇಲೆ ಯಾನ್ ಗನ್ ಶೂಟಿಂಗ್ ಗೇಮ್ ನ ಅರೇಂಜ್ ಮಾಡ್ತಾರೆ. ಯುಗೆ ಪಾಯಿಂಟ್ ನ ಟಾರ್ಗೆಟ್ ಮಾಡೋದಿಕ್ಕೆ ಬರ್ತಿರಲ್ಲ. ಯಾನ್ ಅವಳಿಗೆ ಹೆಲ್ಪ್ ಮಾಡೋದಿಕ್ಕೆ ಅಂತ ಬರ್ತಾನೆ. ಆಗ ಮತ್ತೆ ಅವರಿಬ್ರು ಕ್ಲೋಸ್ ಆಗ್ತಾರೆ. ನೆಕ್ಸ್ಟ್ ಯಾನ್ ಅವನ್ ಕಂಪ್ನಿ ಎಲ್ ಬ್ರಾಸ್ಲೆಟ್ ನ ಚೆಕ್ ಮಾಡ್ತಿರ್ತಾನೆ. ಅಲ್ಲಿಗೆ ಫಾಂಗ್ ಬರ್ತಾನೆ. ಆ ಬ್ರಾಸ್ಲೆಟ್ ಅನ್ನ ನೋಡಿ ಹೇಳ್ತಾನೆ, ಇದು ಆರ್ಟ್ ಆಫ್ ಲವ್. ಆಗ ಯು ಹೇಳ್ತಾನೆ, ಹೌದು, ಇದು ಲವರ್ಸ್ಗಾಗಿ ನಮ್ ಕಂಪ್ನಿಯಿಂದ ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಮತ್ತೊಂದ್ ಕಡೆ ಯುಗೆ ಸ್ವಲ್ಪ ದಿವಸದಲ್ಲೇ ಬಾಹು ಬರ್ಡೇ ಇದೆ ಅಂತ ಗೊತ್ತಾಗುತ್ತೆ. ಯಾನ್ ಬಾಹುನ ಕರ್ಕೊಂಡು ಹಾಸ್ಪಿಟಲ್ ಬಂದಿರ್ತಾನೆ. ಆದ್ರೆ ಬಾಹು ಮೂಡು ಆಫ್ ಆಗಿರುತ್ತೆ. ಯು ಅವನನ್ನ ಕೇಳ್ತಾಳೆ, ನಿನ್ ಬರ್ಡೇ ಯಾವತ್ತು? ಆದ್ರೆ ಬಾಹು 2 ಕಾರ್ಗಳನ್ನ ಕೆಳಗಡೆ ಬೀಳ್ಸಿ ಅವಳಿಗೆ ತೋರಿಸ್ತಾನೆ. ಬಾಹು ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನ ನೋಡ್ತಿದ್ದಾಗೆ ಯಾನ್ ಬಂದು ಬಾಹುನ ಹಗ್ ಮಾಡ್ಕೊಂಡು ಹೇಳ್ತಾನೆ, ಡೋಂಟ್ ವರಿ, ನಾನು ನಿನ್ ಜೊತೆ ಇದ್ದೀನಿ. ಇದಾದ್ಮೇಲೆ ಯುಗೆ ಯಾನ್ ಹೇಳ್ತಾನೆ, ಬಾಹುಗೆ 5 ವರ್ಷ ಇದ್ದಾಗ ನಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಆಗ ಬಾಹು ಅಮ್ಮ ಡೆತ್ ಆದ್ರು. ಆಗ್ಲಿಂದ ಬಾಹು ತುಂಬಾನೇ ಸ್ಟ್ರೆಸ್ ಅಲ್ಲಿದ್ದಾನೆ. ಮಾತಾಡೋದು ನಗೋದು ಎಲ್ಲಾನು ನಿಲ್ಲಿಸ್ಬಿಟ್ಟ. ನನಗೆ ನಂಬಿಕೆ ಇದೆ ನೀನು ಬಾಹುನ ಸರಿ ಮಾಡ್ತೀಯಾ ಅಂತ. ಬಾಹು ಮೊದಲಾಗೆ ಅವನ ಲೈಫಲ್ಲಿ ಖುಷಿಯಾಗಿರ್ತಾನೆ. ಅದನ್ನ ಕೇಳಿದ ಮೇಲೆ ಯೋ ಹೇಳ್ತಾಳೆ, ಬಾಹು ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡೋಣ. ನಾನು ಈ ವೀಕೆಂಡ್ ಫ್ರೀ ಆಗಿದ್ದೀನಿ. ನಾವು ಸೇರಿ ಬಾಹು ಬರ್ಡೇ ಪಾರ್ಟಿನ ಅರೇಂಜ್ ಮಾಡೋಣ. ಯು ಮನೆಗೆ ಬಂದು ರೂ ಜೊತೆ ಎಲ್ಲ ವಿಷಯನೂ ಹೇಳಿ ಬಾಹುಗೆ ಡಾಕ್ಟರ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಡೇ ಯು ಯಾನ್ ಆಫೀಸ್ಗೆ ಬರ್ತಾಳೆ. ಪರ್ಸನಲ್ ಡಾಕ್ಟರ್ ಆಗೋದಕ್ಕೆ ಒಪ್ಕೋತಾಳೆ. ಇಬ್ರು ಕೂಡ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾರೆ. ಯುನ ಮನೆಗೆ ಡ್ರಾಪ್ ಮಾಡೋದಿಕ್ಕೆ ಅಂತ ಬರ್ತಾನೆ. ಅವಳು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅದನ್ನ ನೋಡಿ ಯು ಅವಳ ಕೈಗೆ ಬ್ರಾಸ್ಲೆಟ್ ಹಾಕ್ತಾನೆ. ಅಷ್ಟರಲ್ಲಿ ಅವಳಿಗೂ ಕೂಡ ಎಚ್ಚರ ಆಗುತ್ತೆ. ಅವಳು ಕೇಳ್ತಾಳೆ, ಏನ್ ಮಾಡ್ತಿದ್ಯಾ? ಆಗ ಯಾನ್ ಹೇಳ್ತಾನೆ, ಇದು ಎಲ್ ಬ್ರಾಸ್ಲೆಟ್ ನಮ್ಮ ಕಂಪ್ನಿಯಿಂದ ಲಾಂಚ್ ಆಗಿದೆ. ಇದನ್ನ ಲವರ್ಸ್ಗಾಗಿ ಮಾಡಿರೋದು. ಸ್ಯಾಂಪಲ್ ನ ನಿನಗೆ ಕೊಟ್ಟಿದ್ದೀನಿ. ಇದ್ರ ಎಕ್ಸ್ಪೀರಿಯನ್ಸ್ ನ ನನ್ನ ಹತ್ರ ಶೇರ್ ಮಾಡ್ಕೊ ಅಂತ ಹೇಳಿ ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಯುಗೆ ಫೀವರ್ ಬಂದಿರುತ್ತೆ. ಮತ್ತೊಂದ್ ಕಡೆ ಯಾನ್ ಮೀಟಿಂಗ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಅವನ ಕೈಲಿದ್ದ ಬ್ರಾಸ್ಲೆಟ್ ಒಂದ್ ಸಿಗ್ನಲ್ ಕೊಡುತ್ತೆ. ಅದನ್ನ ನೋಡಿ ಯಾನ್ 5 ನಿಮಿಷ ಬ್ರೇಕ್ ತಗೊಂಡು ಯುಗೆ ಕಾಲ್ ಮಾಡ್ತಾನೆ. ನಿನಗೆ ಹುಷಾರಿಲ್ವಾ ಅಂತ ಕೇಳ್ತಾನೆ. ಅದನ್ನ ಕೇಳಿ ಯುಗೆ ಶಾಕ್ ಆಗುತ್ತೆ. ನಿನ್ಗೆ ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ನಿನ್ ಬ್ರಾಸ್ಲೆಟ್ ಇಂದ. ಈ ಬ್ರಾಸ್ಲೆಟ್ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಯಾನ್ ಹಾಕೊಂಡಿರೋ ಬ್ರಾಸ್ಲೆಟ್ ಯು ಬ್ರಾಸ್ಲೆಟ್ ಗೆ ಅಟ್ಯಾಚ್ ಆಗಿರುತ್ತೆ. ಇದೇ ಕಾರಣಕ್ಕೆ ಈ ಬ್ರಾಸ್ಲೆಟ್ ಹೆಸರನ್ನ ಲವರ್ ಬ್ರಾಸ್ಲೆಟ್ ಅಂತ ಇಟ್ಟಿರ್ತಾರೆ. ರಾತ್ರಿ ಡಿನ್ನರ್ಗೆ ಯುನ ಪಿಕ್ ಮಾಡೋದಿಕ್ಕೆ ಅಂತ ಮನೆ ಹತ್ರ ಬರ್ತಾರೆ. ಅವಳಿಗೆ ಕಾಲ್ ಮಾಡ್ತಾನೆ. ಆದ್ರೆ ಕಾಲ್ ನ ರಿಸೀವ್ ಮಾಡೋದಿಲ್ಲ. ಅದರಿಂದ ಚೆಕ್ ಮಾಡೋದಿಕ್ಕೆ ಅಂತ ಯು ಮನೆ ಹತ್ರ ಬರ್ತಾನೆ. ಆದ್ರೆ ಡೋರ್ಗೆ ಪಾಸ್ವರ್ಡ್ ಇಟ್ಟಿರುತ್ತೆ. ಮತ್ತೊಂದ್ ಕಡೆ ಯುಗೆ ತುಂಬಾನೇ ಫೀವರ್ ಇರುತ್ತೆ. ಅದರಿಂದ ಅವಳು ಬಾತ್ ಟಬ್ ಒಳಗಡೆ ಇರ್ತಾಳೆ. ಅವಳಿಗೆ ಸರಿಯಾಗಿ ಪ್ರಜ್ಞೆ ಕೂಡ ಇರಲ್ಲ. ಮತ್ತೊಂದ್ ಕಡೆ ಯಾನ್ ಹೇಗೋ ಡೋರ್ನ ಓಪನ್ ಮಾಡಿ ಅವಳನ್ನ ನೋಡೋದಿಕ್ಕೆ ಅಂತ ವಾಶ್
ವಾಶ್ರೂಮ್ ಡೋರ್ನ ಓಪನ್ ಮಾಡ್ತಾನೆ. ಅಲ್ಲಿ ಯು ಆಫ್ ಸ್ಕರ್ಟ್ ಹಾಕೊಂಡು ನಿಂತಿರ್ತಾಳೆ. ಅದನ್ನ ನೋಡಿ ಯು ಅವನ ಮುಖನ ಹಿಂದೆ ತಿರ್ಗಿಸ್ಕೊಂಡು ನಿಂತ್ಕೋತಾನೆ. ಅವಳನ್ನ ಕೇಳ್ತಾನೆ, ನೀನು ಆರಾಮಾಗಿದೀಯಾ? ಆದ್ರೆ ಯು ಆರೋಗ್ಯ ತುಂಬಾನೇ ಹಾಳಾಗಿರುತ್ತೆ. ಸರಿಯಾಗಿ ಅವಳ ಕೈಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಿರಲ್ಲ. ಆಗ ಯಾನ್ ಹೇಳ್ತಾನೆ, ನಾನು ಕೆಳಗಡೆ ನಿನ್ಗಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಡೋರನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಯು ಕೂಗೋದಕ್ಕೆ ನೋಡ್ತಾಳೆ, ಆದ್ರೆ ಅವನು ಒಂದ್ಸಾರಿನೂ ಹಿಂದೆ ತಿರ್ಗಿ ನೋಡೋದೇ ಇಲ್ಲ. ಕೆಳಗಡೆ ಬಂದು ಫೋನಲ್ಲಿ ಮಾತಾಡ್ತಾ ಕಿವಿಗೆ ಇಯರ್ ಫೋನ್ ಹಾಕೊಂಡು ಕೂತಿರ್ತಾನೆ. ಯು ಡೋರ್ನ ಓಪನ್ ಮಾಡ್ಕೊಂಡ್ ಬಂದು ಯಾನ್ ಹತ್ರ ಬಂದು ಅನ್ಕಾನ್ಶಿಯಸ್ ಆಗಿ ಅವನ ಮೇಲೆ ಬಿದ್ದೋಗ್ತಾಳೆ. ಅವಳನ್ನ ಬೆಡ್ರೂಮ್ಗೆ ಕರ್ಕೊಂಡ್ ಬಂದ್ ಮಲ್ಸು ಟೆಂಪರೇಚರ್ ನ ಚೆಕ್ ಮಾಡ್ತಾನೆ. ತುಂಬಾನೇ ಫೀವರ್ ಇರುತ್ತೆ. ಅವಳ ರೂಮ್ ಎಲ್ಲಾನು ನೋಡಿ ಇವರು ಡಾಕ್ಟರ್, ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಬ್ಯಾಕ್ಟೀರಿಯಾಸ್ ಇರೋದು ಇದೇ ರೂಮ್ ಅಲ್ಲಿ. ಇವಳಿಗಿಂತ ಬಾಹುನೇ ಪರವಾಗಿಲ್ಲ, ಒಂದ್ ರೂಮನ್ನ ನೀಟಾಗಾದ್ರೂ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವಳ ಬೆಡ್ಶೀಟ್ ನ ಸರಿ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಅವಳ ಮೇಲೆ ಬೀಳೋದಿಕ್ ಹೋಗ್ತಾನೆ. ಆಗ ಯು ಅವನ ಮುಖನ ಇಟ್ಕೊಂಡು ಅವನಿಗೆ ಪ್ಲೇನ್ ಕಿಸ್ ಕೊಡ್ತಾಳೆ. ಆಗ ಯು ಅಲ್ಲಿಂದ ಹೊರಟೋಗ್ತಾನೆ. ಮಾರ್ನಿಂಗ್ ಆಗಿರುತ್ತೆ. ಯುಗೆ ಎಚ್ಚರಾಗುತ್ತೆ. ಪಕ್ಕದಲ್ಲಿ ಬಾಹು ಕೂಡ ಮಲ್ಕೊಂಡಿರ್ತಾನೆ. ಅಲ್ಲಿ ರೂಮ್ ಒಳಗಡೆ ಯಾನ್ ಬರ್ತಾನೆ. ಅವನನ್ನ ನೋಡ್ತಿದ್ದಾಗೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಯಾನ್ ಹೇಳ್ತಾನೆ, ರಾತ್ರಿ ಎಲ್ಲ ಬಾಹು ಎಚ್ಚರಾಗಿದ್ದು ನಿನ್ನನ್ನ ನೋಡ್ಕೊಂಡಿದ್ದಾನೆ, ಅವನು ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಯು ರೂಮಿಂದ ಆಚೆ ಬರ್ತಾಳೆ. ಮನೆಯೆಲ್ಲನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಯಾನ ರಾತ್ರಿ ಎಲ್ಲ ಯು ಮನೆನ ಕ್ಲೀನ್ ಮಾಡಿ ಡೋರ್ ಲಾಕ್ ಕೂಡ ಸರಿ ಮಾಡಿರ್ತಾನೆ. ಯುಗೆ ನೆನಪಾಗುತ್ತೆ ರಾತ್ರಿ ಯಾನ್ ಅವಳನ್ನ ಆಫ್ ಸ್ಕರ್ಟ್ ಅಲ್ಲಿ ನೋಡಿದ್ದಾನೆ ಅಂತ. ಅವನಿಗೆ ಕಿಸ್ ಮಾಡಿದ್ದು ಕೂಡ ನೆನಪಾಗುತ್ತೆ. ಯುಗೆ ಅದೆಲ್ಲ ನೆನಪಾಗಿ ತುಂಬಾನೇ ಎಂಬ್ಯಾರಸ್ಮೆಂಟ್ ಫೀಲ್ ಆಗ್ತಾ ಇರುತ್ತೆ. ಯಾನ್ನ ಕೇಳ್ತಾಳೆ, ರಾತ್ರಿ ನನ್ನ ಬಟ್ಟೆನ ನೀವೇ ಚೇಂಜ್ ಮಾಡಿದ್ರ? ಆಗ ಅವನು ಹೌದು ಅಂತ ಹೇಳ್ತಾನೆ. ಅವನ್ ಮಾತ್ ಕೇಳಿ ಯುಗೆ ತುಂಬಾನೇ ಶಾಕ್ ಆಗುತ್ತೆ. ಆ ವಿಷಯದ ಬಗ್ಗೆ ಯಾನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾನೆ. ಯು ಒಂದ್ ಫೋರ್ಕ್ ನ ತಗೊಂಡು ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಬಾಹು ರೂಮಿಂದ ಆಚೆ ಬರ್ತಾನೆ. ಅವನನ್ನ ನೋಡಿ ಯು ಹೇಳ್ತಾಳೆ, ಸಾರಿ, ರಾತ್ರಿ ನಿನ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಿಕ್ಕಾಗ್ಲಿಲ್ಲ. ನಿನ್ಗೆ ಏನ್ ಬೇಕು ಕೇಳು, ನಿನ್ನ ಆಸೆನ ನಾನು ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಬಾಹು ನೀನ್ ನನಗೆ ಅಮ್ಮ ಆಗ್ಬೇಕು ಅಂತ ಹೇಳಿ ಬರ್ದು ತೋರಿಸ್ತಾನೆ. ಯು ಅದನ್ನ ನೋಡಿ ಶಾಕ್ ಆಗ್ತಾಳೆ. ಬಾಹು ಮಾತನ್ನ ಜೋಕ್ ರೀತಿ ತಗೊಂಡು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ನೀನ್ ನನ್ನನ್ನ ಅಮ್ಮ ಅಂತ ಕರಿಬಹುದು. ಯಾನ್ ಬಾಹುನ ಹೋಗೋದಿಕ್ಕೆ ಕರೀತಾನೆ. ಆಗ ಯು ಅವನನ್ನ ತಡೆದು ಕೇಳ್ತಾಳೆ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಆದ್ರೆ ಯಾನ್ ಹೇಳ್ತಾನೆ, ನೀನು ರೆಸ್ಟ್ ಮಾಡಿ. ರಾತ್ರಿ ಯಾನ್ ಬಾಹು ರೂಮ್ಗೆ ಹೋಗ್ತಾನೆ. ಬಾಹು ಒಂದ್ ಪಿಲ್ಲೋ ಮೇಲೆ ಯು ಕಾರ್ಟೂನ್ ಚಿತ್ರ ಬಿಡಿಸಿ ಅದ್ರ ಪಕ್ಕ ಕೂತಿರ್ತಾನೆ. ನನಗೆ ಅಮ್ಮ ಬೇಕು ಅಂತ ಬರ್ದು ತೋರಿಸ್ತಾನೆ. ಆಗ ಯಾನ್ ಹೇಳ್ತಾನೆ, ನೀನ್ ಇದ್ರ ಬಗ್ಗೆ ಯು ಜೊತೆ ಯಾಕೆ ಡೈರೆಕ್ಟ್ ಆಗಿ ಮಾತಾಡ್ಲಿಲ್ಲ ಅಂತ ಕೇಳ್ತಾನೆ. ಅವನ್ ಮಾತ್ ಕೇಳಿ ಬಾಹುಗೆ ಕೋಪ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಯು ಮನೆ ಮುಂದೆ ಬಂದು ನಿಂತಿರ್ತಾರೆ. ಯು ಎಲ್ಲೋ ಹೊರ್ಗಡೆ ಹೋಗ್ತಿರ್ತಾಳೆ. ಅಲ್ಲಿ ಅವರಿಬ್ರು ನೋಡಿ ತುಂಬಾನೇ ಸರ್ಪ್ರೈಸ್ ಆಗ್ತಾಳೆ. ಆಗ ಯಾನ್ ಹೇಳ್ತಾನೆ, ನೀನ್ ಇವತ್ತು ಪೂರ್ತಿ ದಿವಸ ಬಾಹು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಗ್ಲೇ ಅವನ್ ಎಲ್ಲಾನು ಅರೇಂಜ್ಮೆಂಟ್ ಮಾಡಿದ್ದಾನೆ. ಇವತ್ತಿನ ದಿವಸದ ಎಲ್ಲಾ ಕೆಲ್ಸನು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಉಹಾನ್ ನೋಡ್ಕೋತಾರೆ. ಈಗ ನಾವು ಒಂದ್ ಫ್ಲಾಶ್ ಬ್ಯಾಕ್ ಸೀನ್ ನೋಡ್ತೀವಿ. ಫಾಂಗ್ ಜೊತೆ ಬಾಹು ಮಾತಾಡಿರ್ತಾನೆ, ಯುನ ಅವನಮ್ಮನಾಗಿ ಮಾಡ್ಕೋಬೇಕು ಅಂತ. ಫಾಂಗ್ ಬಾಹುಗೆ ಐಡಿಯಾ ಕೊಡ್ತಾನೆ. ಬಾಹು ಈಗ ಐಡಿಯಾಸ್ ನ ಯೂಸ್ ಮಾಡ್ತಿರ್ತಾನೆ. ಇವರಿಬ್ರು ಥ್ರಿಲ್ಲಿಂಗ್ ರೂಮ್ಗೆ ಕಳಿಸ್ತಾನೆ. ಯು ಅಲ್ಲಿ ಸ್ವಲ್ಪ ಕೂಡ ಭಯ ಪಡ್ತಿರಲ್ಲ. ಫೇಕ್ ಗೋಸ್ಟ್ಗೆ ಚೆನ್ನಾಗಿ ಹೊಡಿತಾಳೆ. ಬಾಹು ಮೊದಲನೇ ಐಡಿಯಾ ಫೇಲ್ ಆಗುತ್ತೆ. ಇದಾದ್ಮೇಲೆ ಪಿಕ್ನಿಕ್ ಅಂತ ಒಂದು ಜಾಗಕ್ಕೆ ಬರ್ತಾರೆ. ಬಾಹು ಫಾಂಗ್ಗೆ ಕಾಲ್ ಮಾಡಿ ಆ ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಪಿಕ್ನಿಕ್ ಜಾಗಕ್ಕೆ ಬರ್ತಾರೆ. ಬಾಹು ಬೇಕು ಅಂತಲೇ ಅವನ ಕೈಲಿದ್ದ ಟಾಯ್ಲ್ಸ್ ನ ದೂರ ಎಸ್ತು ಇವನ ತಗೊಂಡ್ ಬರೋದಕ್ಕೆ ಹೇಳ್ತಾನೆ. ಇವ್ ತರೋದಿಕ್ಕೆ ಅಂತ ಹೋಗ್ತಾಳೆ. ಬಾಹು ಅವನ ತಂದೆಗೆ ಹೇಳ್ತಾನೆ, ನಂಗೆ ತುಂಬಾ ಚಳಿ ಆಗ್ತಿದೆ ಅಂತ. ಆಗ ಯಾನ ಸ್ವೆಟರ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ಆಗ ಬಾಹು ದೃಷ್ಟಿ ಫಾಂಗ್ ಮೇಲ್ ಬೀಳುತ್ತೆ. ಅವನ್ನ ನೋಡ್ತಿದ್ದಾಗೆ ಅಲ್ಲಿಂದ ಹೊರಟೋಗ್ತಾನೆ. ಇಬ್ರು ಕೂಡ ಫೋಟೋ ತಗೊಂಡು ಯಾನ್ಗೆ ಸೆಂಡ್ ಮಾಡಿ ಪಿಕ್ನಿಕ್ ಬೇಕಾಗಿರೋ ಸಾಮಾನನ ಅಲ್ಲೇ ಇಟ್ಟು ಕಾರ್ ತಗೊಂಡು ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಅವನ್ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಯು ಆನ್ ಇಬ್ರು ಕೂಡ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು. ಇಬ್ರು ಕೂಡ ಬಾಹುನ ಹುಡುಕ್ತಿರ್ಬೇಕಾದ್ರೆ ಯಾನ್ ಫಾನ್ ಕಳ್ಸಿರೋ ಫೋಟೋನ ನೋಡ್ತಾನೆ. ಅವನ್ಗೆ ಅರ್ಥ ಆಗುತ್ತೆ ಬಾಹು ಫಾಂಗ್ ಜೊತೆ ಇದ್ದಾನೆ ಅಂತ.
ಯು ಬಾಹುನ ಹುಡುಕ್ತಿರ್ಬೇಕಾದ್ರೆ ನೀರೊಳಗಡೆ ಅವನ್ ಕ್ಯಾಪ್ ಬಿದ್ದಿರೋದನ್ನ ನೋಡ್ತಾಳೆ. ಅವಳು ಅನ್ಕೋತಾಳೆ ಬಾಹು ನೀರೊಳಗಡೆ ಬಿದ್ದೋಗಿದ್ದಾನೆ ಅಂತ. ಅವನನ್ನ ಕಾಪಾಡೋದಿಕ್ಕೆ ಅಂತ ನೀರೊಳಗಡೆ ಜಂಪ್ ಮಾಡ್ತಾನೆ. ಜೊತೆಲಿ ಯಾನ್ ಕೂಡ ಬರ್ತಾನೆ. ಅವನು ಹೇಳ್ತಾನೆ ಬಾಹು ಸೇಫ್ ಆಗಿದ್ದಾನೆ ಅಂತ ಹೇಳಿ ಅವಳಿಗೆ ಫೋಟೋ ತೋರಿಸ್ತಾನೆ. ಇಬ್ರು ಕೂಡ ಕಾರ್ ಪಾರ್ಕ್ ಮಾಡಿದ್ದ ಜಾಗಕ್ಕೆ ಬರ್ತಾರೆ. ಅದ್ರಲ್ಲಿ ಕಾರ್ ಇರೋದಿಲ್ಲ, ಸಾಮಾನ್ ಮಾತ್ರ ಇರುತ್ತೆ. ಫೋನ್ ಮಾಡೋದಿಕ್ಕೆ ಅಂತ ನೋಡ್ತಾರೆ, ಆದ್ರೆ ಫೋನ್ ಹಾಳಾಗಿರುತ್ತೆ. ನೀರೊಳಗಡೆ ಬಿದ್ದಿರೋದ್ರಿಂದ ಅದು ಕೂಡ ಹಾಳಾಗಿರುತ್ತೆ. ರಾತ್ರಿ ಟೆಂಟ್ ಹಾಕೊಂಡು ಹೊರ್ಗಡೆ ಕೂತಿರ್ತಾರೆ. ಯಾನ್ ಯೋಗೆ ಹೇಳ್ತಾನೆ ನಿನ್ ಬಟ್ಟೆನ ಚೇಂಜ್ ಮಾಡು ಅಂತ. ಅವಳ ಬಟ್ಟೆ ತುಂಬಾನೇ ಒದ್ದೆ ಆಗಿರುತ್ತೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ನೂಡಲ್ಸ್ ನ ತಿಂತಿರ್ಬೇಕಾದ್ರೆ ಯಾನ್ಗೆ ಹೇಳ್ತಾಳೆ ನೀನು ಕೂಡ ನೂಡಲ್ಸ್ ತಿನ್ನು ಅಂತ. ಆದ್ರೆ ಯಾನ್ ನನಗೆ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ನೂಡಲ್ಸ್ ಇಷ್ಟ ಇರೋದಿಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಅವನಿಗೂ ಕೂಡ ಹೊಟ್ಟೆ ಹಸಿವಾಗುತ್ತೆ. ಚಾಪ್ಸ್ ತಗೊಂಡು ಅವನು ಕೂಡ ನೂಡಲ್ಸ್ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಯಾನ್ ಕೇಳ್ತಾನೆ ನಿನ್ ಬಗ್ಗೆ ನೀನು ಯೋಚನೆ ಮಾಡ್ದಲೆ ನೀರೊಳಗಡೆ ಯಾಕೆ ಇಳ್ದೆ. ಆಗ ಯು ಹೇಳ್ತಾಳೆ ನಾನ್ ಅನ್ಕೊಂಡೆ ಬಾಹು ನಿಜವಾಗ್ಲೂ ನೀರೊಳಗಡೆ ಇದ್ದಾನೆ ಅಂತ. ನನಗೆ ಆ ಸಮಯದಲ್ಲಿ ಯಾವುದು ಕೂಡ ನೆನಪಾಗ್ಲಿಲ್ಲ. ಬಾಹುನ ಕಾಪಾಡ್ಬೇಕು ಅನ್ಕೊಂಡೆ. ಅವನು ನನ್ನನ್ನ ತುಂಬಾನೇ ನಂಬ್ತಾನೆ. ನಾನು ಆ ರೀತಿ ಮಾಡ್ಲಿಲ್ಲ ಅಂದಿದ್ರೆ ಆಮೇಲೆ ನನಗೆ ಗಿಲ್ಟಿ ಫೀಲ್ ಆಗ್ತಾ ಇತ್ತು. ಆಗ ಯಾನ್ ಹೇಳ್ತಾನೆ ಬಾಹುಗೆ ನೀನ್ ಯಾಕೆ ಅಮ್ಮ ಅಂತ ಕರೆಯೋದಿಕ್ಕೆ ಹೇಳ್ದೆ. ಆಗ ಯು ಹೇಳ್ತಾಳೆ ಅದೊಂದು ಜೋಕ್ಸು, ನಾನು ಅವ್ರ ಅಮ್ಮ ಅನ್ನೋದು. ಅವಳ ಮಾತ್ ಕೇಳಿ ಯಾನ್ಗೆ ತುಂಬಾನೇ ಬೇಜಾರಾಗುತ್ತೆ. ನೀನ್ ತುಂಬಾ ಸುಸ್ತಾಗಿದ್ಯಾ, ಹೋಗಿ ಮಲ್ಕೋ ಅಂತ ಹೇಳ್ತಾನೆ. ಇಬ್ರು ಕೂಡ ಮುಖನ ಆ ಕಡೆ ಈ ಕಡೆ ಮಾಡ್ಕೊಂಡು ಮಲ್ಕೋತಾರೆ. ಮಾರ್ನಿಂಗ್ ಯು ಮನೆಗ್ ಬರ್ತಾಳೆ. ರೂ ಕೇಳ್ತಾಳೆ ರಾತ್ರಿ ನೀನು ಎಲ್ಲೋಗಿದೆ. ಆಗ ಯು ರೂಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಆಗ ರೂ ಸ್ಮೈಲ್ ಮಾಡ್ತಾ ಕೇಳ್ತಾಳೆ ಮಿಸ್ಟರ್ ಯಾನ್ ಕೂಡ ನಿಮ್ ಜೊತೆ ಬಂದಿದ್ರ. ಆಗ ಯು ಹೌದು ಅಂತ ಹೇಳ್ತಾಳೆ. ಆಗ ರೂ ಹೇಳ್ತಾರೆ ಝ್ಯಾಂಗ್ಗೆ ಮಿಸ್ಟರ್ ಯಾನ್ ಅವತ್ತು ಅವಾರ್ಡ್ ಕೊಡ್ಲಿಲ್ಲ ಅಂತ. ಅದನ್ನ ಕೇಳಿ ಯುಗೆ ಶಾಕ್ ಆಗುತ್ತೆ. ಆಗ ಅವಳಿಗೆ ನೆನಪಾಗುತ್ತೆ ರೂಮಲ್ಲಿ ಇದ್ದಾಗ ಯಾನ್ ಜೊತೆ ಅವಳು ಹೇಳಿದ ಮಾತು. ಮತ್ತೊಂದ್ ಕಡೆ ಯು ಹಾಸ್ಪಿಟಲ್ ಬಂದಿರ್ತಾಳೆ. ದಾರಿಲಿ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಝಾಂಗ್ಗೆ ಕುದ್ಬಿಡ್ತಾಳೆ. ಝಾಂಗ್ ಯು ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಯು ಹೇಳ್ತಾಳೆ ನಾನು ಸ್ಟ್ರೇಂಜರ್ಸ್ ಜೊತೆ ಮಾತಾಡೋದಿಲ್ಲ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಝಾಂಗ್ ಗರ್ಲ್ ಫ್ರೆಂಡ್ ಕೂಡ ಬರ್ತಾಳೆ. ನಾಳೆ ಪಾರ್ಟಿ ಇದೆ, ನೀನು ಕೂಡ ಬರ್ಬೇಕು ಅಂತ ಇನ್ವೈಟ್ ಮಾಡ್ತಾಳೆ. ಯು ಪಾರ್ಟಿಗೆ ಹೋಗೋದಿಕ್ಕೆ ಡ್ರೆಸ್ ನ ಪರ್ಚೇಸ್ ಮಾಡೋದಿಕ್ಕೆ ಅಂತ ಮಾಲಕ್ ಬಂದಿರ್ತಾಳೆ. ತುಂಬಾ ಚೆನ್ನಾಗಿರೋ ಒಂದು ಡ್ರೆಸ್ ನ ರೂ ಯುಗಾಗಿ ಪರ್ಚೇಸ್ ಮಾಡ್ಕೊಡ್ತಾಳೆ. ಮತ್ತೊಂದ್ ಕಡೆ ಯು ಬಾಹು ಕೂಡ ಅದೇ ಪಾರ್ಟಿಗೆ ಹೋಗೋದಿಕ್ಕೆ ರೆಡಿ ಆಗಿರ್ತಾರೆ. ಯು ಪಾರ್ಟಿಗೆ ಬಂದಿರ್ತಾಳೆ. ಅವಳ ಕೊಲಿಗೂ ಅವಳ ಲುಕ್ ನ ನೋಡಿ ಹೊಗಳೋದಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಕ್ವೀನ್ ಬರ್ತಾಳೆ. ಯು ಡ್ರೆಸ್ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ ಯು ಪಾರ್ಟಿಗೆ ಬರೋದಿಕ್ಕೆ ಅಂತ ಈಗ ತಾನೇ ಡ್ರೆಸ್ ನ ಪರ್ಚೇಸ್ ಮಾಡಿದ್ದಾಳೆ. ಯು ಡ್ರೆಸ್ ಅಲ್ಲಿ ಇದ್ದ ಸ್ಟಿಕ್ಕರ್ ಇಂದ ಅವಳಿಗೆ ಗೊತ್ತಾಗಿರುತ್ತೆ ಕ್ವೀನ್ ತಂದೆಗೆ ಪ್ರಮೋಟ್ ಆಗಿರುತ್ತೆ. ಝಾಂಗ್ ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕ್ವೀನ್ ಯಾನ್ ಬಾಹು ಬರೋದನ್ನ ನೋಡಿ ಝಾಂಗ್ ಕೈಯಿಂದ ಮೈಕನ್ನ ತಗೊಂಡು ಯಾನ್ ಯು ರಿಲೇಶನ್ಶಿಪ್ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವಳ ಮಾತ್ ಕೇಳಿ ಎಲ್ರು ಕೂಡ ಗುಸು ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಯಾನ್ ಎಲ್ರು ಗಾಸಿಪ್ ಮಾಡ್ತಿರೋದನ್ನ ನೋಡಿ ಕ್ವೀನ್ ಕೈಯಿಂದ ಮೈಕನ್ನ ತಗೊಂಡು ಯುಗೆ ಪ್ರಪೋಸ್ ಮಾಡಿ ರಿಂಗ್ ಹಾಕ್ತಾನೆ. ಅವಳಿಗೆ ಕಿಸ್ ಕೂಡ ಮಾಡ್ತಾನೆ. ಯು ಮನೆಗೆ ಬರ್ತಾಳೆ. ಅವಳ ಕೈಲಿದ್ದ ಡೈಮಂಡ್ ರಿಂಗ್ ನ ನೋಡಿ ರೂಗೆ ತುಂಬಾನೇ ಖುಷಿ ಆಗುತ್ತೆ. ನಾವೀಗ ಫ್ಲಾಶ್ ಬ್ಯಾಕ್ ಸೀನ್ ನೋಡ್ತೀವಿ. ಝಾಂಗ್ಗೆ ಜಲಸೆ ಫೀಲ್ ಮಾಡೋದಕ್ಕೆ ಯಾನ್ ಯುಗೆ ಅವನ ಗರ್ಲ್ ಫ್ರೆಂಡ್ ಆಗೋದಕ್ಕೆ ಹೇಳ್ತಾನೆ. ಅದರಿಂದ ಅವಳು ಒಪ್ಕೋತಾಳೆ. ಎಲ್ರ ಮುಂದೆ ಈ ರೀತಿ ಕೇಳಿದ್ರಿಂದ ಯುಗೆ ಇಂಬ್ಯಾರೆಸ್ಮೆಂಟ್ ಫೀಲ್ ಆಗ್ತಿರುತ್ತೆ. ಅವರಿಬ್ರು ಕಿಸ್ ಕೂಡ ಮಾಡ್ತಾರೆ. ಆದ್ರೆ ಅವ್ರ ಲಿಪ್ಸ್ ಮಧ್ಯ ಯಾನ್ ಅವನ್ ಫಿಂಗರ್ಸ್ ನ ಇಟ್ಟಿರ್ತಾನೆ. ಆದ್ರೆ ಎಲ್ರು ಅನ್ಕೊಂಡಿರ್ತಾರೆ ಇವರಿಬ್ರು ರಿಯಲ್ ಆಗಿ ಕಿಸ್ ಮಾಡಿದ್ದಾರೆ ಅಂತ. ಮತ್ತೊಂದ್ ಕಡೆ ಬಾಹುಗೆ ಟ್ಯಾಬ್ಲೆಟ್ ಕೊಡೋದಿಕ್ಕೆ ಅಂತ ಯಾನ್ ಅವನ್ ರೂಮ್ಗೆ ಬರ್ತಾನೆ. ಆದ್ರೆ ಬಾಹು ಯುಗೆ ಯಾನ್ ಪ್ರಪೋಸ್ ಮಾಡಿದ ಫೋಟೋನ ಇಟ್ಕೊಂಡಿರ್ತಾನೆ. ಅವನ್ ತುಂಬಾನೇ ಖುಷಿಯಾಗಿರ್ತಾನೆ. ಮತ್ತೊಂದ್ ಕಡೆ ಯು ಬಾತ್ ಟಬ್ ಒಳಗಡೆ ಕೂತ್ಕೊಂಡು ಆ ರಿಂಗ್ ನ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಅದು ಓಪನ್ ಆಗ್ತಿರಲ್ಲ. ಜೋರಾಗಿ ಎಳ್ದಿದ್ರಿಂದ ಆ ರಿಂಗು ಬಿದೋಗುತ್ತೆ. ಅಲ್ಲಿಗೆ ರೂ ಬರ್ತಾಳೆ. ರೂಗೆ ರಿಂಗು ಬಿದೋಗಿರೋ ವಿಷಯನ ಬೇಜಾರಿಂದ ಹೇಳ್ತಾಳೆ. ಇಬ್ರು ಕೂಡ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ರಿಂಗು ಎಲ್ಲೂ ಕೂಡ ಸಿಗೋದಿಲ್ಲ. ರೂ ಅವಳಿಗೆ ಹೇಳ್ತಾಳೆ ನಿನ್ನ ಯಾನ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಗಾಸಿಪ್ ನಡೀತಾ ಇದೆ. ಈ ವಿಷಯ ಕೇಳಿ ಯುಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಅವಳು
ಅವಳು ರಿಂಗ್ ಕಳ್ಕೊಂಡಿರೋ ಶಾಕಲ್ಲಿ ಇರ್ತಾಳೆ. ಮತ್ತೊಂದ್ ಕಡೆ ಫಾಂಗ್ ಆಫೀಸ್ ಬಂದು ಫೋಟೋನ ತೋರಿಸ್ತಾ ಕೇಳ್ತಾನೆ ಇದೆಲ್ಲ ಏನು. ಆಗ ಆ್ಯನ್ ಹೇಳ್ತಾನೆ ಇದು ಸತ್ಯ, ನಮ್ಮ ಬಗ್ಗೆ ಬೇರೆಯವರು ಏನ್ ಮಾತಾಡ್ತಾರೆ ಅನ್ನೋದು ನನಗ್ ಬೇಕಾಗಿಲ್ಲ. ನನ್ನ ಮಗನಿಗಾಗಿ ನಾನು ಯುನ ಮದ್ವೆ ಆಗ್ತೇನೆ. ಮತ್ತೊಂದ್ ಕಡೆ ಯು ಹಾಸ್ಪಿಟಲ್ ಬರ್ತಾಳೆ. ಹಾಸ್ಪಿಟಲ್ ಅಲ್ಲಿ ತುಂಬಾನೇ ಡೆಕೋರೇಷನ್ ಮಾಡಿರ್ತಾರೆ. ಯು ಅವಳ ಕೊಲಿಗು ಅದನ್ನ ನೋಡಿ ಶಾಕ್ ಆಗ್ತಾರೆ. ಅಲ್ಲಿಗೆ ಜಾಂಗ್ ಕೂಡ ಅವನ್ ಗರ್ಲ್ ಫ್ರೆಂಡ್ ನ ಕರ್ಕೊಂಡ್ ಬರ್ತಾನೆ. ಯು ಅವನನ್ನ ನೋಡಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಯಾನ್ಗೆ ಮಿಸ್ ಆಗಿ ಗುದ್ಬಿಡ್ತಾಳೆ. ಬಾಹು ಫಾಂಗ್ ಜೊತೆ ಹಾಸ್ಪಿಟಲ್ ಬಂದಿರ್ತಾನೆ. ಯಾನ್ ನ ಯು ಸೈಡ್ ಕರ್ಕೊಂಡೋಗಿ ಕೇಳ್ತಾಳೆ ಇಲ್ಲಿ ಏನ್ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಸುಳ್ಳು ಸುದ್ದಿ ಹರಿದಾಡ್ತಿದೆ. ಆಗ ಯಾನ್ ಹೇಳ್ತಾನೆ ಅದು ಸುಳ್ಳು ಅಂತ ಹೇಳಿದ್ಯಾರು, ಅದು ನಿಜ. ಆಗ ಯು ಹೇಳ್ತಾಳೆ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ನಾವಿಬ್ರು ಮೀಟ್ ಆಗಿ 5 ದಿವಸ ಆಗಿದೆ ಅಷ್ಟೇ. ಆಗ ಯಾನ್ ಹೇಳ್ತಾನೆ ನಿನ್ಗೆ ಭಯ ಆಗ್ತಿದೆ, ಮದ್ವೆ ಆದ್ಮೇಲೆ ನೀನು ನನ್ನ ಪ್ರೀತಿಲಿ ಬೀಳ್ತೀಯಾ ಅಂತ. ಆಗ ಯು ಹೇಳ್ತಾಳೆ ಯಾರು ಭಯ ಆಗುತ್ತೆ, ನನ್ನ ಹೆಸರು ಯು, ನಾನು ಯಾವತ್ತೂ ಕೂಡ ನಿನ್ ಪ್ರೀತಿಲಿ ಬೀಳೋದಿಲ್ಲ ಅಂತ ಹೇಳ್ತಾಳೆ. ಆಗ ಯಾನ್ ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಯು ಅವನನ್ನ ದೂರ ತಳ್ಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಯಾನ್ ಹೇಳ್ತಾನೆ ಎಲ್ರಿಗೂ ಗೊತ್ತಾಗಿದೆ ನೀನು ನನ್ನ ಫ್ಯಾನ್ಸಿ ಅಂತ. ಆಗ ಅವಳು ವಾಪಸ್ ಬಂದು ಅವನ್ ಬಾಯಿ ಹತ್ರ ಕೈ ಇಟ್ಟು ಹೇಳ್ತಾಳೆ ನೀ ನನಗೆ ಸರಿಯಾದ ಜೋಡಿಯಲ್ಲ. ಆಗ ಯಾನ್ ಹೇಳ್ತಾನೆ ನೀನು ಕೂಡ ನನಗೆ ಸರಿಯಾದ ಜೋಡಿಯಲ್ಲ, ನಾನು ಬಿಸ್ನೆಸ್ ಮ್ಯಾನ್. ಆದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನನಗೆ ಬಾಹು, ಅವನಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಜಿಯಾಂಗ್ ನ ನೋಡ್ತೀವಿ. ಅವ್ನ ಗರ್ಲ್ ಫ್ರೆಂಡ್ ಜೊತೆ ವಾಶ್ರೂಮ್ ಅಲ್ಲಿ ಇರ್ತಾನೆ. ಅವ್ರ ಬಟ್ಟೆನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅಲ್ಲಿಗೆ ಬೇರೆ ಡಾಕ್ಟರ್ಸ್ ಬರ್ತಾರೆ. ಅವರು ಈ ರೀತಿ ಇರೋದನ್ನ ನೋಡಿ ಅವರಿಗೆ ಇಂಬ್ಯಾರೆಸ್ಮೆಂಟ್ ಫೀಲ್ ಆಗುತ್ತೆ. ಅಲ್ಲಿಂದ ಹೊರಟೋಗ್ತಾರೆ. ಯಾನ್ ಯು ಬಾಹುನ ಹುಡುಕ್ತಾ ಬರ್ತಾರೆ. ಅಲ್ಲಿ ಇವರಿಬ್ರು ನೋಡಿ ಶಾಕ್ ಆಗ್ತಾರೆ. ಯಾನ್ಗೆ ಅರ್ಥ ಆಗುತ್ತೆ ಈ ರೀತಿ ಮಾಡಿರೋದು ಫಾಂಗ್ ಬಾಹು ಅಂತ. ಫಾಂಗ್ ಹತ್ರ ಬಂದು ಯಾನ್ ಯು ಇಬ್ರು ಕೂಡ ಅವನಿಗೆ ಬೈತಾರೆ. ರು ಜೊತೆ ಹೊರ್ಗಡೆ ಬಂದಿರ್ತಾಳೆ. ಅವಳ ರಿಂಗು ಸಿಕ್ತಾ ಅಂತ ಕೇಳ್ತಾಳೆ. ಆದ್ರೆ ರು ಇಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಯುಗೆ ಶಾಕ್ ಆಗುತ್ತೆ. ಬೇರೆ ರಿಂಗ್ ತಗೊಳ್ಳೋದಿಕ್ಕೆ ಅಂತ ನೋಡ್ತಾಳೆ. ಆದ್ರೆ ಡೈಮಂಡ್ ರಿಂಗ್ ಬೆಲೆ ತುಂಬಾನೇ ಜಾಸ್ತಿ ಆಗಿರುತ್ತೆ. ಮತ್ತೊಂದ್ ಕಡೆ ಫಾಂಗ್ ಯಾನ್ಗೆ ಹೇಳ್ತಾನೆ ನಮ್ ತಂದೆ ಹುಡ್ಗಿ ನೋಡಿದರೆ ಅವಳ ಜೊತೆ ಡೇಟ್ ಮಾಡೋದಿಕ್ಕೆ ಹೇಳ್ತಿದ್ದಾರೆ ಅಂತ. ಯು ನನ್ನ ರಿಲೇಶನ್ಶಿಪ್ ಬಗ್ಗೆ ನಮ್ ತಂದೆ ತಾಯಿಗೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳು ಒಂದ್ ಕ್ಯಾಟನ ಮರದ ಮೇಲೆ ಇರೋದನ್ನ ನೋಡಿ ಅದಕ್ಕೆ ಸಹಾಯ ಮಾಡ್ಬೇಕು ಅಂತ ಬ್ಯಾಸ್ಲೆಟ್ ನ ತೆಗೆದು ಜೋಬೊಳಗಡೆ ಇಟ್ಕೋತಾಳೆ. ಅದು ಮಿಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ನೋಟಿಫಿಕೇಶನ್ ಯು ಕೈಲಿದ್ದ ಬ್ರಾಸ್ಲೆಟ್ ಹೋಗುತ್ತೆ. ಅವನು ಯುಗೆ ಕಾಲ್ ಮಾಡ್ತಾನೆ. ಆದ್ರೆ ಫೋನು ಆಫ್ ಆಗಿರುತ್ತೆ. ಅದರಿಂದ ಟೆನ್ಷನ್ ಮಾಡ್ಕೊಂಡು ಅವಳನ್ನ ನೋಡೋದಿಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗ್ತಾನೆ. ಯುನ ಮೀಟ್ ಮಾಡೋದಿಕ್ಕೆ ಅಂತ ಅವಳ ಫ್ರೆಂಡ್ ಬಂದಿರ್ತಾನೆ. ಅವನು ಕೂಡ ಡಾಕ್ಟರ್. ಇವರಿಬ್ರು ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಕಾರ್ ಒಳಗಡೆ ಕುತ್ಕೊಂಡು ಯಾನ್ ಅವ್ರನ್ನ ನೋಡ್ತಾನೆ. ಬೇಗನೆ ಕಾರಿಂದ ಇಳ್ ಬಂದು ಯುಗೆ ಮತ್ತೆ ಅವಳ ಬ್ಯಾಸ್ಲೆಟ್ ನ ಹಾಕ್ತಾನೆ. ಆಗ ಯು ಫ್ರೆಂಡು ಈ ಪರ್ಸನ್ ಯಾರು ಅಂತ ಕೇಳ್ತಾನೆ. ಆಗ ಯಾನ್ ಅವನನ್ನ ಅವನೇ ಪರಿಚಯ ಮಾಡ್ಕೋತಾನೆ. ನಾನು ಯು ಫ್ಯಾನ್ಸಿ ಅಂತ ಹೇಳಿ ಜೊತೆಗೆ ಯುಗ್ ಹೇಳ್ತಾನೆ ನೀನು ಬಾಹು ಅಮ್ಮ, ನನ್ನ ಇಮೇಜ್ ನ ನೀನ್ ತಲೆಲಿ ಇಟ್ಕೋಬೇಕು, ಬೇರೆಯವ್ರ ಜೊತೆ ಈ ರೀತಿ ಎಲ್ಲ ಓಡಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಆಫೀಸಿಗೆ ಬರ್ತಾನೆ. ಆಫೀಸಲ್ಲಿ ಅವನ್ ಸೆಕ್ರೆಟರಿ ಯಾನ್ಗೆ ಹೇಳ್ತಾಳೆ ಯು ಹಾಸ್ಪಿಟಲ್ ನಲ್ಲಿ ಅವಳ ಬಗ್ಗೆ ತುಂಬಾನೇ ಗಾಸಿಪ್ ನಡೀತಾ ಇದೆ ಅಂತ. ಇದನ್ನ ಕೇಳಿದ್ಮೇಲೆ ಯಾನ್ ಸೀದಾ ಹಾಸ್ಪಿಟಲ್ಗೆ ಬಂದು ಅಲ್ಲಿ ಇಬ್ರು ಡಾಕ್ಟರ್ಗೆ ವಾರ್ನಿಂಗ್ ಕೊಡ್ತಾನೆ. ಯು ಬಗ್ಗೆ ಈ ರೀತಿ ಎಲ್ಲ ಉಲ್ಟಾ ಸೀದಾ ಮಾತಾಡೋದನ್ನ ನಿಲ್ಸಿ, ನಿಮ್ಗಿಂತ ಜಾಸ್ತಿ ಟ್ಯಾಲೆಂಟೆಡ್ ಇದ್ದಾಳೆ, ಯು ನನ್ನ ಹೆಂಡತಿ ಕೂಡ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾನೆ. ಅದನ್ನ ಯು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೋತಾಳೆ. ಯಾನ್ ಯುನ ಮೀಟ್ ಮಾಡಿ ಹೇಳ್ತಾನೆ ನನ್ನಿಂದಾಗಿ ನಿನ್ನ ಎಲ್ರು ಕೂಡ ಟೀಸ್ ಮಾಡ್ತಿದ್ದಾರೆ, ಹಾಗಂತ ನಾನ್ ನಿನ್ನ ಮದ್ವೆ ಆಗಲ್ಲ ಅಂತ ಅನ್ಕೋಬೇಡ. ಯಾನ್ ಮಾತ್ ಕೇಳಿ ಯುಗೆ ಶಾಕ್ ಆಗುತ್ತೆ. ಅವಳು ಅನ್ಕೋತಾಳೆ ಯಾನ್ ಈ ವಿಷಯದಿಂದಾಗಿ ಅವಳಿಂದೆ ಬರೋದನ್ನ ನಿಲ್ಲಿಸ್ತಾನೆ ಅಂತ. ಯು ಮನೇಲೂ ಕೂಡ ಯಾನ್ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ. ಅವನು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗೆ ಬೈದಿದ್ರ ಬಗ್ಗೆ. ಅಷ್ಟರಲ್ಲಿ ಡೋರ್ ಬೆಲ್ ಆಗುತ್ತೆ. ಹೋಗಿ ಓಪನ್ ಮಾಡಿ ನೋಡಿದ್ರೆ ಯು ಪೇರೆಂಟ್ಸ್ ಬಂದಿರ್ತಾರೆ. ಅವರನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಅವರಮ್ಮ ಮನೆಯೆಲ್ಲಾನು ನೋಡಿ ಯುಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅವಳು ಮನೆನ ಸ್ವಲ್ಪ ಕೂಡ ನೀಟಾಗಿ ಇಟ್ಕೊಂಡಿರೋದಿಲ್ಲ. ಅವಳ ಪೇರೆಂಟ್ಸು ಯು ಜೊತೆ ಯಾನ್ ಬಗ್ಗೆ ಕೇಳ್ತಾರೆ. ಅವಳಿಗಾಗ್ಲೇ ಗೊತ್ತಾಗಿರುತ್ತೆ ಯು ಯಾನ್ ಮದ್ವೆ ಆಗ್ತಿದ್ದಾರೆ ಅಂತ. ಆಗ ಯು ಅವರಿಗೆ ಸತ್ಯ ಹೇಳ್ತಾಳೆ ಇದೊಂದು ಫೇಕ್ ಮ್ಯಾರೇಜ್ ಅಂತ. ಅದನ್ನ ಕೇಳಿ ಅವ್ರ ಪೇರೆಂಟ್ಸ್ಗೆ ಶಾಕ್ ಆಗುತ್ತೆ. ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.